ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಅವೇರ್ನೆಸ್ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲರೂ ಗಮನಿಸಿ. ಕೈ ಮೇಲೆ ಗುಳ್ಳೆಗಳ ಥರ ಆಗಿದೆ, ರ್ಯಾಷಸ್ ಥರ. ಆ್ಯಕ್ಚುಲಿ ಇದು ಬಂದು ನನ್ನ ಮಗಳು ಕೈ. ಅವಳಿಗೆ ಈ ಥರ ಆಗಿತ್ತು. ನಮಗೆ ಗೊತ್ತೇ ಆಗಲಿಲ್ಲ. ಇದು ಫಸ್ಟ್ ಬಂದುಬಿಟ್ಟು ಒಂದೇ ಒಂದು ಗುಳ್ಳೆ ಆಗಿತ್ತು. ಅದು ಒಂದು ಕಡೆ ತೋರಿಸ್ದಾಗ ಅವರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಬಟ್ ಇನ್ನೊಂದು ಕಡೆ ತೋರಿಸಿದಾಗ ಅದು ಸ್ಪ್ರೆಡ್ ಆಗುತ್ತೆ, ವೈರಲ್ ಇನ್ಫೆಕ್ಷನ್ ಥರ ಇದೆ ಇದು. ಅದನ್ನು ಬರ್ನ್ ಮಾಡಿಸ್ಬೇಕು, ತೆಗ್ದಾಕಬೇಕು ಅಂತ ಹೇಳಿದರು. ನೋಡಿ, ಆ್ಯಕ್ಚುಲಿ ಇದು ನಾವು ಸೆಕೆಂಡ್ ಟೈಮ್ ಕರ್ಕೊಂಡು ಬಂದಿರೋದು ಅವಳನ್ನ. ಫಸ್ಟ್ ಡೇ ಬಂದಾಗಲೇ ಒಂದು 4 ಗುಳ್ಳೆಗಳನ್ನ ಬರ್ನ್ ಮಾಡಿದ್ರು. ತುಂಬ ಹತ್ತಿದ್ಲು, ತುಂಬ ಪೇನ್ ಆಗಿತ್ತು ಅವತ್ತು. ಸೆಕೆಂಡ್ ಟೈಮ್ ಬಂದಾಗ ನಾವು ಸ್ವಲ್ಪ ಸಮಾಧಾನ ಮಾಡಿದ್ವಿ ಅವಳಿಗೆ, ಏನೂ ಆಗಲ್ಲ, ಸುಮ್ಮನೆ ಇರು ಅಂತ. ಅದಕ್ಕೆ ಅವಳಿಗೆ ಒಳಗಡೆ ತುಂಬ ಭಯ ಇದೆ. ಆದರೂ ಸುಮ್ಮನೆ ನಾಟಕಕ್ಕೆ ಈ ಥರ ಮುಂದ್ಗಡೆ ಶೋ ಆಫ್ ಮಾಡ್ತಿದ್ದಾಳೆ. ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಈ ಥರ ಆಡ್ತಾಯಿದ್ದಾಳೆ. ಡಾಕ್ಟ್ರು ಬಂದಾಗ ಎಷ್ಟು ಕಂಟ್ರೋಲ್ ಮಾಡ್ತಾಳೆ ನೋಡಿ. ಆಮೇಲೆ ಪಾಪ ಎಷ್ಟು ಕಿರ್ಚಾಡುತ್ತೆ ಅಂತ. ನಮಗೆ ನೋಡಿ ತುಂಬ ಬೇಜಾರಾಗ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದು ಅವರು ಒಂದೊಂದು ಗುಳ್ಳೆಗೂ ಒಂದೊಂದು ಇಂಜೆಕ್ಷನ್ ಹಾಕ್ತಾರೆ. ಅದು ಸ್ವಲ್ಪ ಬೆಂಡ್ ಥರ ಆಗುತ್ತೆ. ಅದಾದಮೇಲೆ ಒಂದು ಮಿಷಿನ್ ತೊಗೊಂಡು ಬರ್ನ್ ಮಾಡ್ತಾರೆ. ನೋಡಿ, ಅವತ್ತು 4 ಮಾಡಿದ್ರು, ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಮಾಡ್ತಿದ್ದಾರೆ. ಅದು ಉಗ್ರ ಹತ್ರ ಬೇರೆ ಆಗಿರೋದ್ರಿಂದ ತುಂಬ ಪೇನ್ ಆಗುತ್ತೆ. ಅದು ಬರ್ನಿಂಗ್ ಹೆಂಗೋ ಮಾಡಿಸ್ಕೊಂಬಿಡ್ಬೋದು, ಗೊತ್ತಾಗೋದಿಲ್ಲ. ಇವಾಗ ಇಂಜೆಕ್ಷನ್ ಹಾಕ್ತಿದ್ದಾರಲ್ಲ, ಇದು ತುಂಬ ಪೇನ್ ಆಗುತ್ತೆ ಅವಳಿಗೆ. ಒಂದೊಂದು ಗುಳ್ಳೆಗೂ ಅಂದರೆ ಅವಳಿಗೆ 12 ಇಂಜೆಕ್ಷನ್ಸೇ ಹಾಕಿದ್ದಾರೆ. ಅದಾದಮೇಲೆ ನೋಡಿದೆ ಬರ್ನಿಂಗ್ ಮಿಷಿನ್ನು. ಇದರಲ್ಲಿ ಬರ್ನ್ ಮಾಡ್ತಾರೆ ಆ ಪ್ಲೇಸ್ನ. ಆ ಗುಳ್ಳೆನ ಫುಲ್ ಬರ್ನ್ ಮಾಡಿಬಿಡ್ತಾರೆ. ಇವಾಗ ಅಷ್ಟು ಸೆನ್ಸ್ ಆಗಲ್ಲ. ಆ್ಯಕ್ಚುಲಿ ಆ ಪ್ಲೇಸು ಬೆಂಡ್ ಆಗಿರುತ್ತಲ್ಲ, ಹಾಗಾಗಿ. ನೋಡಿ, ಅಲ್ಲಿ ಹೊಗೆ ಎಲ್ಲ ಬರ್ತಿದೆ. ಅದು ಕರೆಂಟ್ ಮಿಷಿನ್ನು. ಈ ಥರ ಬರ್ನ್ ಮಾಡಿದ ಮೇಲೆ ಒಂದು ಬ್ಲೇಡ್ ಥರ ಬರುತ್ತೆ, ಅದಕ್ಕೆ ಅಂತಲೇ. ಅದರಲ್ಲಿ ಆ ಗುಳ್ಳೆನ ರಿಮೂವ್ ಮಾಡ್ತಾರೆ ಅವರು. ರಿಮೂವ್ ಮಾಡಿದ ಮೇಲೆ ಅದು ಮತ್ತೆ ಆ ಪ್ಲೇಸ್ನ ಬರ್ನ್ ಮಾಡ್ತಾರೆ. ಇದೇ ಥರ 12 ಗುಳ್ಳೆಗಳನ್ನು ಬರ್ನ್ ಮಾಡಿದ್ರು. ಪಾಪ 12 ಇಂಜೆಕ್ಷನ್ ಕೊಟ್ಟರು. ನಮಗೆ ನೋಡೋದಕ್ಕೇ ಆಗ್ತಿರ್ಲಿಲ್ಲ. ಪಾಪ ಅವಳು ಹೆಂಗೆ ತಡ್ಕೊಂಡು ಗೊತ್ತಿಲ್ಲ. ತುಂಬ ಪೇನ್ ಆಗುತ್ತೆ, ತುಂಬ ಅಳ್ತಿತ್ತು ಪಾಪ. ಬಟ್ ಏನು ಮಾಡೋದು, ಅದು ಯಾವತ್ತಿದ್ರೂ ಮತ್ತೆ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ ಮುಟ್ಕೊಂಡು ಕಡೆ ಎಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಾಡಿಸ್ಬಿಟ್ವಿ. ಚಿಕ್ಕದಿದ್ದಾಗಲೇ ನಮಗೆ ಗೊತ್ತಾಗಲಿಲ್ಲ, ಅದು ಒಂದೇ ಒಂದಿತ್ತು, ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಆಮೇಲೆ ಅದು ಒಂದು ಕಡೆಯಿಂದ ಸ್ಪ್ರೆಡ್ ಆಗಿ ಎಲ್ಲ ಫುಲ್ ಕೈಲಿ ಒಂದು 12 ಕಡೆ ಆಗಿಬಿಟ್ಟಿತ್ತು. ಆಮೇಲೆ ಯಾಕೆ ಬೇಕು ಅಂತ ತೋರಿಸಿದ್ವಿ. ಅವ್ರು ಸ್ಟಾರ್ಟಿಂಗ್ ಹೋದಾಗ ಸೋಪು ಮತ್ತು ಲಿಕ್ವಿಡು ಒಂದು ಆಸಿಡ್ ಟೈಪ್ದು ಕೊಟ್ಟಿದ್ರು. ಒಂದು ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ರು. 1 ಮಂತ್ ಆದಮೇಲೆ ಬನ್ನಿ ಬರ್ನ್ ಮಾಡೋಣ ಅಂತ. ನೋಡಿ, ಬರ್ನ್ ಮಾಡಾದ್ಮೇಲೆ ಈ ಥರ ಆಗಿದೆ ಅದು ಗಾಯಗಳು. ಇದು 1 ಮಂತ್ ತುಂಬ ಹಿಡಿತು ನೋಡಿ. ಮಂತ್ ಆದಮೇಲೆ ಈ ಥರ ಸ್ವಲ್ಪ ಗಾಯ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ಪರವಾಗಿಲ್ಲ, ಅಷ್ಟು ಪೇಯ್ನ್ ಇಲ್ಲ. ಆದರೆ ಮಾಯವರೆಗೂ ಮಾತ್ರ ತುಂಬ ಪೇಯ್ನ್ ಆಗುತ್ತೆ. ನಾನು ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂದರೆ, ಯಾರೂ ಸಹ ನೆಗ್ಲೆಕ್ಟ್ ಮಾಡಬೇಡಿ. ಮಕ್ಕಳು ಪಾಪ ಏನೂ ತಡ್ಕೊಳಕ್ಕಾಗೋದಿಲ್ಲ ಅವರಿಗೆ. ಮುಂಚೆನೇ ಯಾರಾದ್ರೂ ಈ ಥರ ಇನ್ಫೆಕ್ಷನ್ಸ್ ಇದ್ದರೆ ಫಸ್ಟೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೊದಲೇ ಟ್ರೀಟ್ಮೆಂಟ್ ಕೊಡಿಸ್ಬಿಡಿ. ಹಾಗಾಗಿ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೂ ನೆಗ್ಲೆಕ್ಟ್ ಮಾಡಿಬಿಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.